ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಅಸುಂಡಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾನೆ ಇದ್ದಾವೆ. ದಿನೇ ದಿನೇ ಏನು ಕೊಲೆ ಇರ್ಬೋದು, ಕೊಲೆ ಯತ್ನ ಇರ್ಬೋದು, ಈ ರೀತಿ ಒಂದು ರೌಡಿಗಳ ನಡುವಿನ ಮಾರಾಮಾರಿ ಇತ್ಯಾದಿಗಳು ನಡೀತಾನೆ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಮತ್ತಿಬ್ಬರನ್ನು ಏನು ಗುಂಡಾ ಆ್ಯಕ್ಟ್ ಅಡಿ ಬಂಧಿಸಿ ಜೈಲಿಗಟ್ಟುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅಲ್ಲದೆ 26 ರೌಡಿಗಳನ್ನ ಗಡಿಪಾರು ಮಾಡುವಂತಹ ಕೆಲಸಕ್ಕೆ ಅವಳಿ ನಗರ ಪೊಲೀಸರು ಮುಂದಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಒಂದು ಮಾತು, ಏನು ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ಏನು ಫೇಸ್ಬುಕ್ನ ಪೇಜ್ನ ಫಾಲೋ ಮಾಡಿರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಒಂದೇನು ಅವಳಿ ನಗರ ಅಂದ ಕೂಡಲೇ ಏನು ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ನಗರ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ. ಹಾಗಾಗಿ ಏನು ಇಲ್ಲಿ ಜನಸಂಖ್ಯೆನೂ ಅಷ್ಟೇ ಇದೆ. ಏನು ಬೆಂಗಳೂರು ನಂತರದ ಅತಿ ಹೆಚ್ಚು ಏನು ಪಾಪ್ಯುಲೇಷನ್ ಇರುವಂತಹ ಅವಳಿ ನಗರ ಇದಾಗಿದೆ. ಮತ್ತು ಇಲ್ಲಿ ಅಪರಾಧ ಸಂಖ್ಯೆನೂ ಏನು ಜನಸಂಖ್ಯೆ ಹೇಗೆ ಹೆಚ್ಚಿದೆಯೋ ಅದೇ ರೀತಿ ಅಪರಾಧ ಕೃತ್ಯಗಳು ಸಹ ಹೆಚ್ಚಾಗಿ ಆಗ್ತಾನೆ ಇದ್ದಾವೆ. ಹೀಗಾಗಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಗ್ಯಾಂಗ್ ವಾರ್ ಆಗೋದು, ಅದು ಹವಾ ಮೇಂಟೈನ್ ಮಾಡಲಿಕ್ಕೆ ಗ್ಯಾಂಗ್ ವಾರ್ ಮಾಡೋದಿರ್ಬೋದು, ಮತ್ತು ಏನು ಕೊಲೆ ಯತ್ನ ಇತ್ಯಾದಿಗಳು ನಡೀತಾನೆ ಇದ್ದಾವೆ. ಏನು ಕಳೆದ ವಾರದಲ್ಲಿನೇ 3 ಸ್ಟ್ಯಾಬಿಂಗ್ ಪ್ರಕರಣಗಳು ನಡೆದಿದ್ವು. ಆ ಒಂದು ಸ್ಟ್ಯಾಬಿಂಗ್ ಪ್ರಕರಣದಲ್ಲಿ ಓರ್ವನ ಹತ್ಯೆಯಾಗಿತ್ತು. ಮತ್ತೆರಡು ಸ್ಟ್ಯಾಬಿಂಗ್ ಪ್ರಕರಣದಲ್ಲಿ ಇಬ್ಬರು ಇಂಜೂರ್ಡ್ ಆಗಿದ್ದರು. ಇವೆಲ್ಲ ಬೆಳವಣಿಗೆಗಳ ನಂತರ ಅವಳಿ ನಗರ ಪೊಲೀಸರು ಏನು ಒಂದು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಅಪರಾಧಿ ಕೃತ್ಯದಲ್ಲಿ ಭಾಗಿಯಾದವರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇವತ್ತು ರೌಡಿ ಶೀಟರ್ಗಳ ಪರೇಡ್ ನಡೀತು. ಏನು ಹುಬ್ಬಳ್ಳಿಯ ಹಳೆ CR ಗ್ರೌಂಡ್ನಲ್ಲಿ ಏನು ರೌಡಿ ಶೀಟರ್ಗಳ ಪರೇಡ್ ನಡೀತು. ಮತ್ತು ಇಲ್ಲಿ ಏನಂದರೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ, ಮತ್ತಿಬ್ಬರು ರೌಡಿಗಳನ್ನ ಇಲ್ಲಿ ಏನಂದರೆ ಗೂಂಡಾ ಕಾಯ್ದೆ ಅಡಿ ಅರೆಸ್ಟ್ ಮಾಡಿ ಜೈಲಿಗಟ್ಟುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಏನು ರಹಮತ್ ಅಂತೇಳಿ ಏನು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರಿದ್ದ ರಹಮತ್ ಮತ್ತು ಮೊಹಮ್ಮದ್ ರಫೀಕ್, ಇವರಿಬ್ಬರನ್ನು ಸಹ ಗೂಂಡಾ ಕಾಯ್ದೆ ಅಡಿ ಅರೆಸ್ಟ್ ಮಾಡಿ ಜೈಲಿಗಟ್ಟುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ರಹಮತ್ ಮೇಲೆ 27 ಕೇಸುಗಳಿದ್ದಾವೆ. ಕೊಲೆ ಯತ್ನ ಇತ್ಯಾದಿ 27ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಮೊಹಮ್ಮದ್ ರಫೀಕ್ ಮೇಲೆ 13 ಪ್ರಕರಣಗಳಿದ್ದಾವೆ. ಏನು ಕೊಲೆ ಇರ್ಬೋದು, ಕೊಲೆ ಯತ್ನ ಇತ್ಯಾದಿ ಮೊಹಮ್ಮದ್ ರಫೀಕ್ ಮೇಲೂ ಸಹ ಪ್ರಕರಣಗಳಿದ್ದಾವೆ. ರಹಮತ್ನನ್ನು ಬಳ್ಳಾರಿ ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಮೊಹಮ್ಮದ್ ರಫೀಕ್ನನ್ನು ಬೆಳಗಾವಿ ಜೈಲಿಗೆ ಏನು ಕಳಿಸಲಾಗಿದೆ. ಈ ಇಬ್ಬರ ಮೇಲೂ ಸಹ ಅಪರಾಧ ಕೃತ್ಯಗಳು ನಡೀತಿದ್ವು. ಮತ್ತು ಇಬ್ಬರನ್ನು ಸಹ ಹಿಂದೆ ಗಡಿಪಾರು ಮಾಡುವಂಥ ಕೆಲಸವನ್ನು ಅವಳಿ ನಗರ ಪೊಲೀಸರು ಮಾಡಿದರು. ಗಡಿಪಾರು ಮಾಡಿದ ನಂತರವೂ ಸಹ ಅವರು ಏನು ವಾಪಸ್ಸಾದ ಮೇಲೆ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರು. ಈ ಕಾರಣಕ್ಕಾಗಿಯೇ ಅವ್ರನ್ನ ಏನು ಗೂಂಡಾ ಕಾಯ್ದೆ ಅಡಿ ಅರೆಸ್ಟ್ ಮಾಡಿ ಜೈಲಿಗಟ್ಟುವಂಥ ಕೆಲಸವನ್ನು ಮಾಡಿರೋದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಅಲ್ಲದೆ ಇವ್ರ ಜೊತೆಗೆ 26 ರೌಡಿ ಶೀಟರ್ಗಳನ್ನ ಗಡಿಪಾರು ಮಾಡುವಂತಹ ಕೆಲಸವನ್ನು ಸಹ ಪೊಲೀಸರು ಇವತ್ತು ಮಾಡಿದ್ದಾರೆ. ಇದರ ಜೊತೆಗೇ ಏನಂದರೆ ಈಗೇನು ಕೊಲೆ ಯತ್ನ ಪ್ರಕರಣದಲ್ಲಿ ಏನು ಹೊಸ ಮುಖಗಳು ಭಾಗಿಯಾಗ್ತಾ ಇದ್ದಾವೆ. ಅದರಲ್ಲೂ ಏನು 18, 19, 20 ವರ್ಷ ಏನು ವಯಸ್ಕರ ಆದ ಕೂಡಲೇ ಯಾರು ಫ್ರೆಶ್ ಆಗಿ ಅಪರಾಧ ಕೃತ್ಯಗಳನ್ನು ಭಾಗಿಯಾಗ್ತಾ ಇದ್ದಾರೆ ಅಂಥವ್ರ ರೌಡಿ ಪರೇಡ್ ಮಾಡುವಂತಹ ಕೆಲಸವನ್ನು ಸಹ ಇವತ್ತು ಮಾಡಲಾಯಿತು. ಮತ್ತು ಈಗೇನು ಇಲ್ಲಿವರೆಗೂ ಸಹ 6 ಜನರನ್ನ ಗೂಂಡಾ ಕಾಯ್ದೆ ಅಡಿ 6 ಜನರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಮತ್ತು 136 ಜನರನ್ನ ಗಡಿಪಾರು ಮಾಡುವಂಥ ಇದುವರೆಗೆ ಅಂದರೆ ಇವತ್ತಿನ 23 ಸೇರಿ 136 ಜನರನ್ನ ಗಡಿಪಾರು ಮಾಡುವಂಥ ಕೆಲಸವನ್ನು ಅವಳಿ ನಗರ ಪೊಲೀಸರು ಮಾಡಿದ್ದಾರೆ. ಅಂದರೆ ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಬೇರೆ ಠಾಣಾಗಳ ವ್ಯಾಪ್ತಿಗೆ ಅವರನ್ನು ಗಡಿಪಾರು ಮಾಡಲಾಗಿದೆ. ಇಂತಿಷ್ಟು ದಿನ ಅಂತೇಳಿ ನಮೂದು ಮಾಡಿ ಅವ್ರನ್ನ ಗಡಿಪಾರು ಮಾಡಲಾಗಿದೆ. ಅದ್ರ ಜೊತೆಗೆ ಏನಂದರೆ ಈಗ ಯಾರ್ಯಾರು ಹೊಸದಾಗಿ ಕ್ರೈಮ್ನಲ್ಲಿ ಭಾಗಿಯಾಗ್ತಾಯಿದ್ದಾರೆ, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾಯಿದ್ದಾರೆ, ಅವರ ಪೂರ್ವಾಪರ ವಿಚಾರಣೆ ಮಾಡುವಂತಹ ಮತ್ತು ಅವರು ಯಾವ ರೀತಿ ಕೃತ್ಯ ಎಸಗಿದ್ದಾರೆ, ಅವ್ರ ಮೇಲೆ ಯಾವ ರೀತಿಯ ಗಂಭೀರ ಆರೋಪಗಳಿದ್ದಾವೆ ಅನ್ನೋದನ್ನು ಪರಿಶೀಲನೆ ಮಾಡಿ ಅವರ ವಿರುದ್ಧವೂ ಸಹ ರೌಡಿ ಶೀಟರ್ ತೆಗಿಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಇವತ್ತೇನು ರೌಡಿ ಶೀಟರ್ ಪರೇಡ್ ಮಾಡಿದರು, 300ಕ್ಕೂ ಹೆಚ್ಚು ರೌಡಿಗಳ ಪರೇಡ್ ಮಾಡಲಾಗಿದೆ. ಅವರ ಎಲ್ಲರನ್ನೂ ಸಹ ಎಂಕ್ವೈರಿ ಮಾಡುವಂತಹ ಮತ್ತು ಅವರವರ ಅಪರಾಧ ಹಿನ್ನೆಲೆಯಲ್ಲಿ ಗಮನಿಸಿ ಅವರನ್ನು ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಿರುವಂತೆ ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಇದರ ಹೊರತಾಗಿಯೂ ಯಾರಾದರೂ ಬಾಲ ಬಿಚ್ಚಿದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಆಯುಕ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಈಗೇನು ಯಾರ್ಯಾರು ಪರೇಡ್ ಮಾಡಲಾಗಿದೆ, ಯಾರ್ಯಾರು ರೌಡಿ ಶೀಟರ್ಗಳು ಪರೇಡ್ ಮಾಡಲಾಗಿದೆ
ಅವರಲ್ಲಿ ಯಾರ್ಯಾರು ಅಪರಾಧ ಹಿನ್ನೆಲೆ ನೋಡಿಕೊಂಡು ಅವರು ಹೊಸದಾಗಿ ಯಾರಿದ್ದಾರೆ ಅವ್ರ ಮೇಲೆ ರೌಡಿ ಶೀಟರ್ ತೆಗೆಯುವಂಥ ಕೆಲಸವನ್ನು ಸಹ ಪೊಲೀಸರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಕೃತ್ಯಗಳನ್ನು ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂಥ ಪ್ರಯತ್ನ ಮಾಡಿರುವಂಥ ವ್ಯಕ್ತಿಗಳಿರ್ಬೋದು. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸು ಮತ್ತು ಡಾಮಿನೇಷನ್ ತೋರಿಸ್ಲಿಕ್ಕಾಗಿ ಅಪರಾಧ ಕೃತ್ಯಗಳನ್ನು ಎಸಗುವಂಥವ್ರು ಇರ್ಬೋದು. ಅಂಥವ್ರ ಮೇಲೆ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಕ್ರಮವನ್ನು ಕೈಗೊಳ್ತಾ ಇನ್ನೂ ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೇ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಾ ಬಂದಿದ್ದೇವೆ. ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆ್ಯಕ್ಟ್ ಇರ್ಬೋದು, ಗಡೀಪಾರು ಪ್ರಕ್ರಿಯೆಯನ್ನು ಜಾರಿ ಮಾಡಿರುವಂಥದ್ದು ಇರ್ಬೋದು. ಅದೇ ರೀತಿ ಅವ್ರಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ BNSS ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನು ಜರುಗಿಸುವಂಥದ್ದು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಲ್ಲಿ ಒಟ್ಟು 4 ಜನರ ಮೇಲೆ ನಾವು ಗೂಂಡಾ ಆ್ಯಕ್ಟನ್ನು ಈಗಾಗಲೇ ಹಾಕಿದ್ವಿ. ಅದರ ಮಾಹಿತಿ ತಮಗೆ ಈಗಾಗಲೇ ನೀಡಲಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್, ಕೇಶವಪುರ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್, ಅದೇ ರೀತಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಯ, ಈ 4 ಜನರನ್ನು ನಾವು ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲಿಗೆ ಬಿಡೋವಂಥ ಕೆಲಸ ಮಾಡಿದ್ವಿ. ಇದು ಜೂನ್ 2ನೇ ತಾರೀಕು ಮತ್ತು ಜೂನ್ 3ನೇ ತಾರೀಕು ಹಾಗೂ ಜೂನ್ 5ನೇ ತಾರೀಕು 3 ಪ್ರತ್ಯೇಕ ದಿನಗಳಲ್ಲಿ 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ವಿ. ಅದು ನ್ಯಾಯಾಲಯದಲ್ಲಿ ಕೂಡ ಅಡ್ವೈಸರಿ ಬೋರ್ಡ್ ಅಂತೇನು ಹೈಕೋರ್ಟಲ್ಲಿರುತ್ತೆ, ಅದು ಕೂಡ ಅಪ್ಹೋಲ್ಡ್ ಮಾಡಿದೆ. ಅಪ್ಹೋಲ್ಡ್ ಮಾಡಿಬಿಟ್ಟು ಅವ್ರನ್ನ ನಾವು ವಶಕ್ಕೆ ತೊಗೊಂಡು ಧಾರವಾಡ, ಕಲಬುರಗಿ, ಮೈಸೂರು ಮತ್ತು ಬಳ್ಳಾರಿ ಜೈಲಿಗೆ ಬಿಟ್ಟಿದ್ವಿ. ನಾವು ಅವ್ರನ್ನ ವಶಕ್ಕೆ ತೊಗೊಂಡು ಜೈಲಿಗೆ ಬಿಟ್ಟ ದಿನದಿಂದ 1 ವರ್ಷಗಳ ಕಾಲ ಇವರು ಬಂಧನದಲ್ಲಿರಬೇಕು ಅಂತಂದು ಹೈಕೋರ್ಟ್ ಅಡ್ವೈಸರಿ ಬೋರ್ಡಲ್ಲಿ ನಮಗೆ ಆದೇಶ ಆಗಿದೆ. ಆ ಪ್ರಕಾರ ಪ್ರಕ್ರಿಯೆಯನ್ನು ಜಾರಿ ಮಾಡಲಾಗಿದೆ. ಅದನ್ನು ಹೊರತಾಗಿ ಸುಮಾರು ಒಟ್ಟು 106 ಜನರ ಮೇಲೆ ನಾವು ಗಡೀಪಾರು ಪ್ರಕ್ರಿಯೆಯನ್ನು ಮಾಡಿದ್ವಿ. ಅದು ಠಾಣಾವಾರು ಸಂಖ್ಯೆಯನ್ನು ಕೂಡ ನಾನು ಹಿಂದೆ ಕೊಟ್ಟಿದ್ದೆ. ಅದರಲ್ಲಿ ರೌಡಿ ಶೀಟರ್ಸು, ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂಥವ್ರು, MOBs ಅಂದರೆ ರಾಬರಿ, ಡಕಾಯಿಟಿ ಅಂತ ಒಂದು ಘೋರ ಕೃತ್ಯಗಳನ್ನು ಮಾಡಿರುವಂಥವ್ರು, ಮತ್ತು NDPS ಡ್ರಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಒಟ್ಟಾರೆಯಾಗಿ 106 ಜನರ ಮೇಲೆ ನಾವು ಗಡೀಪಾರನ್ನು ಮಾಡಿದ್ವಿ. ಮುಂದುವರೆದು 2 ಪ್ರತ್ಯೇಕ ಗೂಂಡಾ ಕಾಯ್ದೆ, ಅಂದರೆ ಇದನ್ನು ಗೂಂಡಾ ಕಾಯ್ದೆ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಕರ್ನಾಟಕ ಕಳ್ಳಬೆಟ್ಟ ಸಾರಾಯಿ ವ್ಯವಹಾರಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ ಮತ್ತು ವಿಡಿಯೋ ಅಥವಾ ಆಡಿಯೋ ಪೈರೇಟ್ಸ್ ಅಧಿನಿಯಮ 1985, ಇದನ್ನು ಗೂಂಡಾ ಆ್ಯಕ್ಟ್ ಅಂತ ಕರೀತಾರೆ. ಅದರ ಕಲಂ 3ರಲ್ಲಿ ನಮಗಿರುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ಗೂಂಡಾ ಕಾಯ್ದೆಯನ್ನು ಮತ್ತೆ 2 ವ್ಯಕ್ತಿಗಳ ಮೇಲೆ ಈಗ ಜಾರಿ ಮಾಡಿದ್ದೇವೆ. ಒಬ್ಬನ ಹೆಸರು ರೆಹಮತ್ ಅಂತಂದು, ಇವನು ಹಳೆ ಹುಬ್ಬಳ್ಳಿ, ಕಸಬಾಪೇಟೆ, ಗಂಟಿಕೇರಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇದೆ. ಮತ್ತು ಇವನ ಮೇಲೆ ಈವರೆಗೂ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ. 1 ಕೊಲೆ ಪ್ರಕರಣ, 3 ಕೊಲೆ ಪ್ರಯತ್ನದ ಪ್ರಕರಣ, 1 ಅಟ್ರಾಸಿಟಿ ಪ್ರಕರಣ, 2 NDPS, 1 ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ. ಇವನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂಧನದ ಆದೇಶ ಮಾಡಿ ಬಿಟ್ಟು ಬಂದಿರುವಂಥ ಕೆಲಸ ಆಗಿದೆ. ಅದೇ ರೀತಿ ಇನ್ನೊಬ್ಬ ಮೊಹಮ್ಮದ್ ರಫೀಕ್ ಅಂತಂದು, ಇವನ ಮೇಲೆ ಒಟ್ಟು 13 ಪ್ರಕರಣಗಳಿದೆ. ಇದರಲ್ಲಿ 3 ಕೊಲೆ ಪ್ರಯತ್ನದ ಪ್ರಕರಣ, 2 ಡ್ರಗ್ಸ್ ಪ್ರಕರಣ, 1 ಆರ್ಮ್ಸ್ ಆ್ಯಕ್ಟ್ ಪ್ರಕರಣ ಸೇರಿದಂತೆ 13 ಪ್ರಕರಣ. ಇವನ್ನ ನಾವು ಬೆಳಗಾವಿ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ದೇವೆ. ಇವನ್ನ ಈ ಹಿಂದೆ 2025ರಲ್ಲಿ ಕಲಬುರಗಿ ಜಿಲ್ಲೆಗೆ ಗಡೀಪಾರು ಮಾಡಿದ್ವಿ. ಗಡೀಪಾರು ಮಾಡಿದಾಗ್ಯೂ ಕೂಡ ಅವನು ಗಡೀಪಾರು ಅವಧಿಯನ್ನು ಮುಗಿಸ್ಕೊಂಡ್ಬಂದು ಇಮಿಡಿಯೇಟಾಗಿ ಅವನು ಮತ್ತೊಂದು ಕೃತ್ಯದಲ್ಲಿ ತೊಡಗಿಕೊಂಡಿದ್ದರಿಂದ ಅವನ ಮೇಲೆ ಗೂಂಡಾ ಆ್ಯಕ್ಟ್ ಜಾರಿ ಮಾಡುವಂಥದ್ದು ಮಾಡಿದ್ದೀವಿ. ಇದು ಗೂಂಡಾ ಆ್ಯಕ್ಟ್ ಬಗ್ಗೆ ಮಾಹಿತಿ ಆದರೆ ಮುಂದುವರೆದು ಒಟ್ಟು 26 ಜನರ ಮೇಲೆ ಗಡೀಪಾರು ಆದೇಶವನ್ನು ಈ ವಾರದಲ್ಲಿ ಮಾಡಿದ್ದೀವಿ. ಅದು ಠಾಣಾವಾರು ವಿವರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇದರಲ್ಲಿ 23 ಜನ ರೌಡಿ ಶೀಟರ್ಸು ಮತ್ತು ಒಬ್ಬ MOB ಅಂದರೆ ಪ್ರಾಪರ್ಟಿ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರೋನು ಮತ್ತು 2 ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥವ್ರು. ಒಟ್ಟು 26 ಜನರ ಮೇಲೆ ಗಡೀಪಾರು ಆದೇಶವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ 2
ಗೂಂಡಾ ಆ್ಯಕ್ಟು ಮತ್ತು 26 ಗಡೀಪಾರನ್ನು ಫ್ರೆಶ್ ಆಗಿ ಈ ವಾರದಲ್ಲಿ ಮಾಡಿರುವಂಥದ್ದು. ಮತ್ತು ಈ ವರ್ಷದಲ್ಲಿ ಈವರೆಗೆ 6 ಗೂಂಡಾ ಆ್ಯಕ್ಟ್ ಮತ್ತು 132 ಜನರ ಮೇಲೆ ನಾವು ಗಡೀಪಾರು ಆದೇಶವನ್ನು ಮಾಡಿರುವಂಥದ್ದು ಇದೆ. ಇವ್ರುಗಳ ಗಡೀಪಾರುಗೊಂಡಿರುವಂಥ ಆಸಾಮಿಗಳು ಹೇಳೋದಾದರೆ 3 ಜನ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ ಅವರಿದ್ದಾರೆ. ದತ್ತೂಸ ಅಂತ ಒಬ್ಬ, ಕೃಷ್ಣ ಅಂತ, ವಿಷ್ಣು ಅಂತ. ಕೇಶವಾಪುರದಲ್ಲಿ ಇರುವಂಥ ಇಬ್ಬರಲ್ಲಿ ಒಬ್ಬ ಹುಸೇನ್ ಸಾಬ್, ಇನ್ನೊಬ್ಬ ವಿನೋದ್ ಕುಮಾರ್. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಾಯಿನಾಥ್, ಕಸಬಾಪೇಟೆ ಪೊಲೀಸ್ ಠಾಣೆಯ ಪ್ರವೀಣ್, ವಿಶ್ವನಾಥ್, ನಾಗರಾಜ್. ಅದೇ ರೀತಿ ಹುಬ್ಬಳ್ಳಿ ಉಪನಗರದಲ್ಲಿ ಪ್ರವೀಣ್, ವಿದ್ಯಾಗಿರಿಯ ಸೂರಜ್, ಹುಬ್ಬಳ್ಳಿಯ ಕಮರಿಪೇಟೆಯ ಮೊಹಮ್ಮದ್ ಶೋಯಿಬ್, ವಿದ್ಯಾನಗರ ಪೊಲೀಸ್ ಠಾಣೆಯ ರಾಕೇಶ್. ಅದೇ ರೀತಿ ಹುಬ್ಬಳ್ಳಿ ಕಮರಿಪೇಟೆಯ ಸಂಜಯ್, ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಟಿಪ್ಪು ಸುಲ್ತಾನ್, ಧಾರವಾಡ ಶಹರ ಪೊಲೀಸ್ ಠಾಣೆಯ ಆಯಾನ್ ಮತ್ತು ಮಲ್ಲಿಕ್ ಜಾನ್, ಹುಬ್ಬಳ್ಳಿ ಉಪನಗರದ ಹನುಮಂತ್ ಮತ್ತು ಹುಬ್ಬಳ್ಳಿ ಶಹರದ ಮುಬಾರಕ್, APMCಯ ನಾಗರಾಜ್, ಬೆಂಡಿಗೇರಿ ಪೊಲೀಸ್ ಠಾಣೆಯ ರೋಹಿತ್, ಬೆಂಡಿಗೇರಿ ಪೊಲೀಸ್ ಠಾಣೆಯ ಇತರೆ ಆರೋಪಿಗಳಾದಂಥ ತೌಸಿಫ್ ಮತ್ತು ವಿನೋದ್. ಅದೇ ರೀತಿ ಮತ್ತೊಬ್ಬ ಕಮರಿಪೇಟೆಯ ರಾಘವೇಂದ್ರ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಹಜರತ್ ಅಲಿ ಮತ್ತು ಇರ್ಫಾನ್ ಸೇರಿದಂತೆ ಒಟ್ಟು 26 ಜನರನ್ನು ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಒಟ್ಟಾರೆಯಾಗಿ ಗೂಂಡಾ ಆ್ಯಕ್ಟ್ ಮತ್ತು ಗಡೀಪಾರು ಈ ಎರಡೂ ಮಾಡುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಈ ಥರ ಕ್ರಿಮಿನಲ್ ಎಲಿಮೆಂಟ್ಸಿಂದ ಮತ್ತು ಅಪರಾಧಗಳು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು. ಟೋಟಲಿ ನಮ್ಮ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳ ಪೊಲೀಸ್ ಕಮಿಷನರೇಟಲ್ಲಿ ಈ ವರ್ಷದಲ್ಲಿ 6 ಗೂಂಡಾ ಆ್ಯಕ್ಟ್ ಮತ್ತು 132 ಗಡೀಪಾರು ಆದೇಶಗಳನ್ನು ಮಾಡಲಾಗಿದೆ. ಒಟ್ಟಾರೆ ಏನು ಅವಳಿ ನಗರ ಒಂದು ಏನು ಶಾಂತವಾಗಿರಬೇಕು ಮತ್ತು ಯಾವುದೇ ರೀತಿಯ ಒಂದು ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರೌಡಿ ಪರೇಡ್ ಮಾಡುವಂತಹ ಮತ್ತು ರೌಡಿಗಳ ಗಡೀಪಾರು ಮಾಡುವಂತಹ ಮತ್ತು ಗೂಂಡಾ ಕಾಯ್ದೆ ಅಡಿ ಕ್ರಮ ಕೈಗೊಳ್ಳುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹೀಗಾಗಿ ಪೊಲೀಸರ ಕ್ರಮಕ್ಕೆ ಜನತೆಯೂ ಸಹ ಸ್ವಾಗತ ಕೋರಿದೆ. ಶಿವರಾಮ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.